ನಮಸ್ತೆ, ನಾನು ಗಾಯತ್ರಿ ಸತ್ಯಶಿವ. ಪೊಳಲೀಸ್ ಕಿಚನ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾನು ವೆಜಿಟೇಬಲ್ ದಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಪ್ರೊಸೀಜರ್ ಸ್ವಲ್ಪ ಇದೆ, ಆದರೆ ಎಲ್ಲ ಮಾಡಿ ಫೈನಲ್ ರಿಸಲ್ಟ್ ಅಥವಾ ಔಟ್ಪುಟ್ ಪರ್ಫೆಕ್ಟ್ ಟೇಸ್ಟ್ನಲ್ಲಿ ಬಂದರೆ ಖುಷಿ ಆಗತ್ತೆ ಅಲ್ವಾ? ಈ ರೆಸಿಪಿ ಮಾಡಿದಾಗ ನನಗೂ ಹಾಗೆ ಅನಿಸ್ತು, ಸೊ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ. ಮೊದಲಿಗೆ ತರಕಾರಿಗಳನ್ನು ಕಟ್ ಮಾಡಿಟ್ಟಿರಬೇಕು. ನಾನಿಲ್ಲಿ ಒಂದು ದೊಡ್ಡದಾದ ಆಲೂಗಡ್ಡೆ, 1/4 ಕಪ್ ಹಸಿ ಬಟಾಣಿ, 1 ಟೊಮೆಟೊ, 15 ಬೀನ್ಸನ್ನು ಈ ರೀತಿ ಉದ್ದವಾಗಿ ಕಟ್ ಮಾಡಿಟ್ಟಿದ್ದೇನೆ. 100 ಗ್ರಾಮ್ಸ್ ಪನ್ನೀರ್, 2 ಕ್ಯಾರೆಟ್, 1 ಕ್ಯಾಪ್ಸಿಕಮ್, 1 ದೊಡ್ಡದಾಗಿರುವ ಈರುಳ್ಳಿಯನ್ನು ಈ ರೀತಿಯಲ್ಲಿ ಉದ್ದವಾಗಿ ಕಟ್ ಮಾಡಿದ್ದೇನೆ. 1 ಅಥವಾ 2 ಸೀಳಿರುವಂತಹ ಹಸಿಮೆಣಸಿನಕಾಯಿ. ತರಕಾರಿಗಳನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸಿ ಅರ್ಧ ಚಮಚ ಅರಶಿನ ಪುಡಿ, 1 ಚಮಚ ಅಥವಾ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, 2 ಚಮಚ ಬಿರಿಯಾನಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 15ರಿಂದ 20 ಪುದೀನಾ ಎಲೆಗಳು, ಕಟ್ ಮಾಡಿರುವ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ಬಿಸಿಯಾಗಿರುವ ಹಾಲಿಗೆ ಅರ್ಧ ಚಮಚ ಕೇಸರಿ ದಳ ಹಾಕಿ ನಾನಿಲ್ಲಿ 20 ನಿಮಿಷಗಳ ಕಾಲ ನೆನೆಸಿಟ್ಟಿದ್ದೆ. ಅದರಿಂದ 1 ಟೇಬಲ್ ಚಮಚ ಆಗುವಷ್ಟು ಕೇಸರಿ ಹಾಲನ್ನು ಹಾಕಿ ಗಟ್ಟಿಯಾಗಿರುವ ಮೊಸರು 1 ಕಪ್ ಇವಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಕಿರುವಂತಹ ಮಸಾಲೆಗಳು ಹಾಗೂ ಮೊಸರು ಚೆನ್ನಾಗಿ ತರಕಾರಿಗೆ ಹಿಡಿಸಬೇಕು. ನೋಡಿ, ಈ ರೀತಿಯಲ್ಲಿ ಮ್ಯಾರಿನೇಟ್ ಮಾಡಿ 20 ನಿಮಿಷ ನೆನೆಯೋದಕ್ಕೆ ಬಿಡಿ. ನಾನಿಲ್ಲಿ 1.5 ಕಪ್ ಬಾಸ್ಮತಿ ಅಕ್ಕಿಯನ್ನು ತೊಳೆದು 20 ನಿಮಿಷಗಳ ಕಾಲ ನೆನೆಸಿಟ್ಟಿದ್ದೆ. ಇದರಿಂದ ನೀರನ್ನು ತೆಗೆದು ಅನ್ನವನ್ನು ಮಾಡಬೇಕು. ಹಾಗಾಗಿ 4 ಲೀಟರ್ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೇನೆ. ಕುದಿತಾ ಇರುವ ನೀರಿಗೆ 2 ಪುಲಾವ್ ಎಲೆ, 1.5 ಇಂಚು ಚಕ್ಕೆ, 5 ಏಲಕ್ಕಿ, 4 ಲವಂಗ, ಅರ್ಧ ಚಮಚ ಕಾಳು ಮೆಣಸು, 1 ನಕ್ಷತ್ರ ಸೋಂಪು ಇವಿಷ್ಟು ಮಸಾಲೆ ಹಾಕಿ 1 ಟೇಬಲ್ ಚಮಚ ಉಪ್ಪು ಹಾಗೂ 1 ಟೇಬಲ್ ಚಮಚದಷ್ಟು ತುಪ್ಪ, ನಂತರ ನೆನೆಸಿದ ಅಕ್ಕಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ 10 ನಿಮಿಷ ಹೈ ಫ್ಲೇಮ್ನಲ್ಲಿಟ್ಟು ಕುದಿಸಿ. ಆಗ 70% ಬೆಂದಿರತ್ತೆ. ನಂತರ ಬಸಿಬೇಕು. ಹಾಗಾಗಿ ಒಂದು ಜಾಲರಿಗೆ ಹಾಕಿ ಅನ್ನ ಹಾಗೂ ಗಂಜಿಯನ್ನು ಬೇರ್ಪಡಿಸಿ ನಂತರ ಮೇಲಿಂದ ಅರ್ಧ ಲೀಟರ್ ತಣ್ಣಗಿರುವ ಅಥವಾ ಕೋಲ್ಡ್ ವಾಟರನ್ನು ಹಾಕಿ ಹಾಗೇ ಬಿಡಿ. ಇನ್ನು ಒಂದು ದೊಡ್ಡದಾಗಿರುವ ಈರುಳ್ಳಿಯನ್ನು ಈ ರೀತಿ ಉದ್ದವಾಗಿ ಕಟ್ ಮಾಡಿಟ್ಟಿದ್ದೇನೆ. ಇದನ್ನು ಎಣ್ಣೆಯಲ್ಲಿ ಹಾಕಿ ಕರಿಬೇಕು. ಒಳ್ಳೆ ಗರಿಯಾಗಿ ಈ ರೀತಿ ಗೋಲ್ಡನ್ ಬ್ರೌನ್ ಬಣ್ಣ ಬಂದಾಗ ಎಣ್ಣೆಯಿಂದ ತೆಗೆದ್ರೆ ಈರುಳ್ಳಿ ಫ್ರೈ ಕೂಡ ರೆಡಿ ಆಗತ್ತೆ. 20 ನಿಮಿಷದಲ್ಲಿ ತರಕಾರಿಗೆ ಚೆನ್ನಾಗಿ ಮಸಾಲ ಹಿಡಿಸಿರತ್ತೆ. ಇನ್ನು ತರಕಾರಿಗಳನ್ನು ಬೇಯಿಸೋದು. ಹಾಗಾಗಿ ದಪ್ಪ ತಳದ ಪಾತ್ರೆಗೆ 2 ಟೇಬಲ್ ಚಮಚ ಎಣ್ಣೆ, ಅರ್ಧ ಚಮಚ ಜೀರಿಗೆ, ಜಜ್ಜಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಚಮಚ ಹಾಕಿ ಹಸಿ ವಾಸನೆ ಹೋಗೋ ತನಕ ಬಾಡಿಸಿ ನಂತರ ತರಕಾರಿ ಮಿಶ್ರಣವನ್ನು ಹಾಕಿ 2 ನಿಮಿಷಗಳ ಕಾಲ ಬಾಡಿಸಬೇಕು. ನಿಧಾನ ಉರಿಯಲ್ಲಿ ಮುಚ್ಚಳ ಮುಚ್ಚಿ ತರಕಾರಿಗಳನ್ನು 90% ಬೇಯಿಸಬೇಕು. ಇವಾಗ ತರಕಾರಿ ಹದವಾಗಿ ಬೆಂದಿದೆ. ತರಕಾರಿಗೆ ಹಾಕುವ ಮಸಾಲೆಗಳು ಸ್ವಲ್ಪ ಏರಾಗಿರಬೇಕು. 2 ಚಮಚ ಬಿರಿಯಾನಿ ಮಸಾಲ, 15ರಿಂದ 20 ಪುದೀನಾ ಎಲೆ, ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 2ರಿಂದ 3 ಹಂತಗಳಲ್ಲಿ ಉಪ್ಪನ್ನು ಹಾಕಬೇಕಾಗತ್ತೆ. ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಇದೇ ಪಾತ್ರೆಯಲ್ಲಿ ಬಿರಿಯಾನಿ ದಮ್ ಮಾಡೋದಕ್ಕೆ ಬಳಸೋದು. ಹಾಗಾಗಿ ಬೇರೆ ಪಾತ್ರೆಗೆ ಬೆಂದಿರುವ ತರಕಾರಿಗಳನ್ನು ವರ್ಗಾಯಿಸಿಕೊಂಡೆ. ಫೈನಲ್ ಸ್ಟೆಪ್ ಇದು. ಬಿರಿಯಾನಿಯನ್ನು ದಮ್ ಮಾಡೋದು. ದಪ್ಪ ತಳದ ಪಾತ್ರೆಯನ್ನು ತಗೊಳ್ಬೇಕು. ಕುಕ್ಕರನ್ನಾದರೂ ಬಳಸ್ಬೋದು. 3 ಟೇಬಲ್ ಚಮಚದಷ್ಟು ಎಣ್ಣೆ, 1 ಟೇಬಲ್ ಚಮಚದಷ್ಟು ತುಪ್ಪ ಹಾಕಿ ಬಿಸಿ ಆದಮೇಲೆ ಮೊದಲಿನ ಲೇಯರ್ಗೆ ಬೇಯಿಸ್ಕೊಂಡಿರುವ ತರಕಾರಿಯನ್ನು ಹಾಕಿ ನೋಡಿ ಈ ರೀತಿಯಲ್ಲಿ. ಇನ್ನು ಬೇಯಿಸಿಟ್ಟಿರುವ ಅನ್ನವನ್ನು ಇನ್ನೊಂದು ಲೇಯರ್ನಲ್ಲಿ ಹಾಕಿ ಅನ್ನವನ್ನು ಮಾತ್ರ ಈ ರೀತಿ ಉದುರುದುರಾಗಿ ಮಾಡುವುದು ಇಲ್ಲಿ ತುಂಬಾ ಮುಖ್ಯ. ಇನ್ನು ಸ್ವಲ್ಪ ಬಿರಿಯಾನಿ ಮಸಾಲೆಯನ್ನು ಮೇಲಿಂದ ಉದುರಿಸಿ ನಂತರ ಸ್ವಲ್ಪ ಫ್ರೈ ಮಾಡಿಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ನಾನಿಲ್ಲಿ ಅರ್ಧ ಕಪ್ ಬಿಸಿಯಾಗಿರುವ ಹಾಲಿಗೆ ಅರ್ಧ ಚಮಚ ಕೇಸರಿಯನ್ನು ಹಾಕಿ 20 ನಿಮಿಷ ನೆನೆಸಿಟ್ಟಿದ್ದೆ. ಅದರಿಂದ 2 ಟೇಬಲ್ ಚಮಚದಷ್ಟು ಕೇಸರಿ ಹಾಲು ಹಾಕಿ 15ರಿಂದ 20 ಪುದೀನಾ ಎಲೆಗಳು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇವಿಷ್ಟು ಒಂದು ಲೇಯರಿಗೆ ಹಾಕ್ಕೊಂಡಿರೋದು. ಇನ್ನು ಇದೇ ಪ್ರೋಸೆಸ್ಸನ್ನು ಮುಂದುವರಿಸ್ತಾ ಹೋಗೋದು. ಯಾವ ರೀತಿಯಾಗಿ ಲೇಯರ್ ಆಗಿ ಮೊದಲಿಗೆ ಹಾಕ್ಕೊಂಡಿರೋದು ಅದೇ ಪ್ರೊಸೀಜರನ್ನು ಇಲ್ಲಿ ಮುಂದುವರಿಸಿ ಮೊದಲಿಗೆ ತರಕಾರಿ, ನಂತರ ಅನ್ನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಉದುರಿಸಿದ್ದೇನೆ. ಫ್ರೈ ಮಾಡಿರುವ ಈರುಳ್ಳಿ, ಕೇಸರಿ ಹಾಲು, ಇದೇ ರೀತಿ ದಮ್ ಮಾಡ್ತಾ ಹೋಗೋದು. ನಾನಿಲ್ಲಿ 3 ಲೇಯರಲ್ಲಿ ದಮ್ ಮಾಡಿರೋದು.
2 ಲೇಯರ್ನಲ್ಲಾದರೂ ದಮ್ ಮಾಡ್ಕೋಬೋದು. ಆದರೆ ಹಾಕುವಂತಹ ಮಸಾಲೆ ಹಾಗೂ ಅನ್ನದ ಪ್ರಮಾಣವನ್ನು ಅದಕ್ಕನುಗುಣವಾಗಿ ಹಾಕ್ಕೊಳ್ಳಿ. ಪೂರ್ತಿಯಾಗಿ ಮಸಾಲೆಗಳನ್ನು ಹಾಕ್ಕೊಂಡಾದ್ಮೇಲೆ ಮೇಲಿಂದ 5 ಚಮಚದಷ್ಟು ತುಪ್ಪವನ್ನು ಸೇರಿಸಬೇಕು. ಈ ರೀತಿ ತುಪ್ಪ ಹಾಗೂ ಕೇಸರಿ ಹಾಲು ಮೇಲಿಂದ ಹಾಕೋದ್ರಿಂದ ಬಿರಿಯಾನಿಗೆ ಒಂದೊಳ್ಳೆಯ ಫ್ಲೇವರ್ ಬರುತ್ತೆ. ಇನ್ನು ನಿಧಾನ ಉರಿಯಲ್ಲಿ 10 ನಿಮಿಷಗಳ ಕಾಲ ಕುಕ್ ಮಾಡಬೇಕು. ಟೈಟ್ ಆಗಿರುವಂತಹ ಮುಚ್ಚಳವನ್ನು ಮುಚ್ಚೋದು ಮಾತ್ರ ಮರಿಬೇಡಿ. ಇವಾಗ ನಮ್ಮ ವೆಜಿಟೇಬಲ್ ದಮ್ ಬಿರಿಯಾನಿ ರೆಡಿ ಆಯಿತು. ಘಮ ಘಮ ಅಂತ ಪರಿಮಳ ಬರ್ತಿದೆ. ಬಿರಿಯಾನಿಯನ್ನು ಯಾವತ್ತೂ ಪೂರ್ತಿಯಾಗಿ ಪುಲಾವ್ ಥರ ಮಿಕ್ಸ್ ಮಾಡೋದಿಲ್ಲ. ತಳದಿಂದಲೇ ನೋಡಿ ಈ ರೀತಿಯಲ್ಲಿ ತೆಗೆದು ಸರ್ವ್ ಮಾಡೋದು. ಗಟ್ಟಿಯಾಗಿರುವ ಈರುಳ್ಳಿ ಮೊಸರು ಬಜ್ಜಿ ಇದಕ್ಕೊಂದೊಳ್ಳೆಯ ಕಾಂಬಿನೇಷನ್. ನೋಡಿ ಎಷ್ಟೊಂದು ಉದುರುದುರಾಗಿ ಬಿರಿಯಾನಿ ಬಂದಿದೆ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.